ನಮಸ್ಕಾರ ದೋಸ್ತ್ರ, ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನ್ ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತು ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ 70 ಕಿಲೋಮೀಟರ್ಸ್ ದೂರದಲ್ಲಿರೋ, ಬೆಂಗಳೂರಿಂದ 70 ಕಿಲೋಮೀಟರ್ಸ್ ದೂರದಲ್ಲಿರೋ ಮಂದರಗಿರಿ ಅಂತ ಹೇಳಿ ಬೆಟ್ಟ. ಈ ಮಂದರಗಿರಿ ಹಿಲ್ಸ್ ಬಂದು ಒಂದು ಆ ಜೈನ್ ಟೆಂಪಲ್ ಇರೋ ಒಂದು ಪ್ಲೇಸು. ಅಂದ್ರೆ ಹಿಲ್ ಟಾಪ್ ಅಲ್ಲಿ ಒಂದು ಜೈನ್ ಟೆಂಪಲ್ ಇದೆ, ಮತ್ತೆ ಆ ಆ- ಆ ಒಂದು ಹಿಲ್ ಸುತ್ತಲೂ ಆ ಒಂದು ಅವರ ಟೆಂಪಲ್ಸ್ ಇರುತ್ತೆ. ಸೊ ಅಲ್ಲಿಗೆ ಇವತ್ತು ಹೋಗ್ತಾ ಇದೀವಿ. ಇವಾಗ ಸದ್ಯಕ್ಕೆ ನಾನ್ ಬಂದ್ಬಿಟ್ಟು ನೆಲಮಂಗಲ ಫ್ಲೈಓವರ್ ಮೇಲೆ ಇದ್ದೀನಿ. ನಾವು ನೆಲಮಂಗಲ ಟೋಲ್ ಎಲ್ಲ ಪಾಸ್ ಆಗಿ ಒಂದು ಅಲ್ಲಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ ಅಂತ ಅನ್ಸುತ್ತೆ. ನೆಲಮಂಗಲ ಇಂದ 30-35 ಕಿಲೋಮೀಟರ್ ಟೋಲ್ ಇಂದ. ಸೊ ಇವಾಗ ನಾನು ಸದ್ಯಕ್ಕೆ ಫ್ಲೈಓವರ್ ಮೇಲೆ ಇದ್ದೀನಿ, ನೆಲಮಂಗಲ ಫ್ಲೈಓವರ್ ಮೇಲೆ. ಇವಾಗ ಟೈಮ್ ಬಂದು 2:30 ಆಗ್ತಾ ಇದೆ. ಸೊ ಬೈ 3:30 ರೀಚ್ ಆಗ್ತೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ. ಇವಾಗ ನಾವು ನೆಲಮಂಗಲ ಟೋಲ್ ಕ್ರಾಸ್ ಆಗ್ತಾ ಇದೀವಿ. ಸೊ ಇಲ್ಲಿಂದ 46 ಕಿಲೋಮೀಟರ್ ಇದೆ. ನಾನು ಅನ್ಕೊಂಡೆ 36 ಇರ್ಬೋದು, 35 ಇರ್ಬೋದು ಅಂತ. ಇಲ್ಲಿಂದ 46 ಕಿಲೋಮೀಟರ್ಸ್ ಇದೆ. ಸೊ ನಾವು ಸ್ಟ್ರೈಟ್ ಇದೇ ರೋಡಲ್ಲಿ ಕಂಟಿನ್ಯೂ ಮಾಡ್ಬೇಕೀಗ ನಾವು. ಇನ್ನೊಂದು ಟೋಲ್ ಪ್ಲಾಜಾ ಹತ್ರ ಬಂದಿದ್ದೀವಿ. ಸೊ ಇದು 2ನೇ ಟೋಲು. ನೆಲಮಂಗಲ ಫಸ್ಟ್ ಟೋಲ್ ಇತ್ತು, ಇದು 2ನೇ ಟೋಲು ಕ್ರಾಸ್ ಮಾಡ್ತಾ ಇರೋದು. ಇದರ ಹೆಸರು ಏನಂತ ಗೊತ್ತಿಲ್ಲ, ಬೋರ್ಡ್ ಹಾಕಿಲ್ಲ ಅಲ್ಲಿ. ಮ್ಯಾಪ್ಸ್ ಅಲ್ಲಿ ನೋಡಿದ್ರೆ ಜಾಸ್ ಟೋಲ್ ಪ್ಲಾಜಾ ಅಂತ ತೋರಿಸ್ತಾ ಇದೆ, ಬಟ್ ಇಲ್ಲಿ ಏನು ಹೆಸರೇ ಹಾಕಿಲ್ಲ. ಸೊ ಗೈಸ್, ನಾವು ಹತ್ರ ಬಂದಿದ್ದೀವಿ ಮಂದರಗಿರಿ ಬೆಟ್ಟದ ಹತ್ರ. ಇಲ್ಲಿಂದ ಒಂದು 2.5 ಕಿಲೋಮೀಟರ್ ಇದೆ. ಸೊ ಸೆಕೆಂಡ್ ಟೋಲ್ ಆದ್ಮೇಲೆ ನಮ್ಗೆ ದೊಬಾಸ್ಪೇಟೆ ಬರುತ್ತೆ. ದೊಬಾಸ್ಪೇಟೆಯಿಂದ ಒಂದು 6-7 ಕಿಲೋಮೀಟರ್ ಅಲ್ಲಿ ಒಂದು ರೈಟ್ ಬರುತ್ತೆ. ಇಲ್ಲಿ NH48 ಅನ್ಸುತ್ತೆ. ನ್ಯಾಷನಲ್ ಹೈವೇ 48 ಅಲ್ಲಿ ದೊಬಾಸ್ಪೇಟೆಯಿಂದ ಒಂದು 6-7 ಕಿಲೋಮೀಟರ್ ಅಲ್ಲಿ ರೈಟ್ ತಗೊಳ್ಬೇಕಾಗುತ್ತೆ. ಸೊ ರೈಟ್ ತಗೊಂಡು ಒಂದು 2.5 ಕಿಲೋಮೀಟರ್ ಅಲ್ಲಿ ನಮ್ಗೆ ಮಂದರಗಿರಿ ಬೆಟ್ಟ ಸಿಗೋದು. ಸೊ ಇನ್ನೂ ಒಂದು 2.5 ಕಿಲೋಮೀಟರ್ ಇದೆ, ಹೋಗೋಣ. ಮಂದರಗಿರಿ ಬೆಟ್ಟ ತಲುಪಿದೀವಿ. ಸೊ ಅದು ಅಲ್ಲಿ ನೋಡಿ, ಮುಂದೆ ಬೆಟ್ಟ ಕಾಣಿಸ್ತಾ ಇದೆ ಅಲ್ಲ, ಅದೇ ಮಂದರಗಿರಿ. ಟಿಕೆಟ್ಗೆ 10 ರೂಪಾಯಿ ಆಯ್ತು ಪಾರ್ಕಿಂಗ್ಗೆ. ಮಂದರಗಿರಿ ತಲುಪಿದ ತಕ್ಷಣ ನಮಗೆ ಮೊದಲು ಕಾಣಕ್ಕೆ ಸಿಗೋದೆ ಈ 30 ಅಡಿ ಎತ್ತರದ ಬಾಹುಬಲಿ ಪ್ರತಿಮೆ. ಆ ಬಾಹುಬಲಿ ಸ್ಟ್ಯಾಚ್ಯೂಯಿಂದ ನಾವು ಸ್ವಲ್ಪ ಮುಂದೆ ಹೋದರೆ ನಮಗೆ ಈ ನವಿಲ್ಗರಿ ಡಿಸೈನಲ್ಲಿರೋ ಗುರು ಮಂದಿರ ಸಿಗುತ್ತೆ. ಈ ಒಂದು ಮಂದಿರವನ್ನು ಜೈನ್ ಆಚಾರ್ಯ ಶ್ರೀ ಶಾಂತಿ ಸಾಗರ್ ಅವರಿಗೆ ಅರ್ಪಿಸಲಾಗಿರ್ತದೆ.
ಇನ್ನೇನು ಕ್ಯಾಮ್ರಾ ತೊಗೊಂಡು ಒಳಗೆ ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ಅಲ್ಲಿ ಒಳಗಡೆ ಒಬ್ಬರು ಕೂತಿರ್ತಾರೆ, ನಮಗೆ ಸ್ಟ್ರಿಕ್ಟ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡೋಕ್ಕೆ ಬಿಡೋದಿಲ್ಲ. ಈ 81 ಫೀಟ್ ಎತ್ತರ ಇರೋ ಗುರು ಮಂದಿರನ ನೋಡೋಕ್ಕೆ ತುಂಬ ಜನ ಬರ್ತಾರೆ. ನಮಗೆ ಗುರು ಮಂದಿರ ಮತ್ತು ಬಾಹುಬಲಿ ಸ್ಟ್ಯಾಚ್ಯೂ ಎಂಟ್ರೆನ್ಸಲ್ಲೇ ಸಿಕ್ಬಿಡುತ್ತೆ ನೋಡೋದಕ್ಕೆ. ಅದು ಪಕ್ಕದಲ್ಲೇ ಇದೆ. ಆದರೆ ಈ ಒಂದು ಮಂದರಗಿರಿ ಬೆಟ್ಟ ಅಲ್ಲಿಂದ 300 ಮೀಟರ್ಸ್ ಆಗುತ್ತೆ. ನಾವು ಅಲ್ಲಿಂದ ನಡ್ಕೊಂಡು ಕೂಡ ಹೋಗ್ಬೋದು. ಆದರೆ ನಾನು ಈ ಬೆಟ್ಟದ ಹಿಂದೆ ಇರೋ ಮೈಡಾಲ ಲೇಕ್ ಕೂಡ ಹೋಗಬೇಕಾಗಿದೆ. ಸೊ ಅದರಿಂದ ನಾನು 2 ವೀಲರಲ್ಲೇ ಹೊರಟೆ. ಇಲ್ಲೊಂದು 500 ಸ್ಟೆಪ್ಸ್ ಇದೆ ಅಂತೆ. ಏರ್ಕೊಂಡು ಹೋಗೋರು ಅಲ್ಲಿ ಮುಂದೆ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಬಂದು ಏರ್ಕೊಂಡು ಹೋಗ್ಬೋದು. ಬೆಟ್ಟಕ್ಕೆ ಏರಕ್ ಆಗದೆ ಇರೋರು ಗಾಡಿ ಒಳಗೆ ತಗೊಂಡು ಹೋಗ್ಬೋದು. ಸೊ ಇಲ್ಲಿ ನವರತ್ನ ದ್ವಾರ ಅಂತ ಇದೆ ಅಲ್ಲ, ಶ್ರೀ ಚಂದ್ರನಾಥಾಯ ನಮ. ಸೊ ಇಲ್ಲಿ ಒಳಗೆ ಹೋದ್ರೆ ಹಿಂದೆ ಟಾಪ್ ತನಕ ಹೋಗುತ್ತೆ ಗಾಡಿಗಳು. ಸೊ ಇವಾಗ ನಾನು ಮೊದಲು ಈ ಬೆಟ್ಟದ ಹಿಂದೆ ಇರೋ ಮೈಡಾಲ ಲೇಕ್ಗೆ ಹೋಗ್ತೀನಿ. ಮೈಡಾಲ ಲೇಕ್ ನೋಡಾದ್ಮೇಲೆ ಬೆಟ್ಟದ ಮೇಲಿರೋ ಬಸಡಿ ಜೈನ್ ಟೆಂಪಲ್ ನೋಡಕ್ಕೆ ಹೋಗ್ತೀನಿ. ಇದೇ ನೋಡಿ ಮೈಡಾಲ ಲೇಕ್. ಇದಕ್ಕೆ ಯಾವುದೇ ಥರದ ಎಂಟ್ರಿ ಟಿಕೆಟ್ ಇರೋದಿಲ್ಲ. ಸೊ ನೀವಿಲ್ಲಿ ಫ್ರೀಯಾಗಿ ಹೋಗಿ ನೀರು ಒಳಗಿಳಿದು ಆಟ ಆಡ್ಬೋದು ಮೈ ನೆನೆಸ್ಕೊಂಡು, ಅಥವಾ ಸುಮ್ಮನೆ ಇಲ್ಲಿ ದಂಡೆಯಲ್ಲಿ ಕೂತ್ಕೊಂಡು ತಂಪಾದ ಗಾಳಿನ ಸವಿಬೋದು. ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಈ ಮೈಡಾಲ ಲೇಕ್ ಒಳಗೆ ಜನರನ್ನು ಫ್ರೀಯಾಗಿ ಅಲೌವ್ ಮಾಡ್ತಾರೆ. ಆದರೆ ಈ ಜನರು ಏನು ಮಾಡ್ತಿದ್ದಾರೆ, ಒಳಗೆ ಬಂದು ಈ ಕೆರೆನ ಮತ್ತು ಈ ಜಾಗವನ್ನು ಪೂರ್ತಿ ಕೊಳಕು ಮಾಡಿಟ್ಟಿದ್ದಾರೆ. ಅಲ್ಲಿ ನೋಡಿ ಎಷ್ಟು ಪ್ಲಾಸ್ಟಿಕ್ ಬಾಟಲ್ಸ್ನ ಹಾಕಿ ಇಟ್ಟಿದ್ದಾರೆ. ಅಂದರೆ ಒಂದು ಸ್ವಲ್ಪ ಸಿವಿಕ್ ಸೆನ್ಸ್ ಕೂಡ ಇಲ್ವಾ ಜನರಿಗೆ? ಇದಕ್ಕೆಲ್ಲ ಇರೋದು ಒಂದೇ ಸೊಲ್ಯೂಷನ್. ಅಂದರೆ ಬೆಂಗಳೂರು ಸುತ್ತಮುತ್ತಲೂ ಇರೋ ಈ ಥರ ಜಾಗಗಳನ್ನು ನಾವು ಫಸ್ಟು ಪ್ಲಾಸ್ಟಿಕ್ ಫ್ರೀ ಮಾಡಬೇಕಾಗುತ್ತೆ. ಅಂದರೆ ಪ್ಲಾಸ್ಟಿಕ್ಗಳನ್ನು ಕಂಪ್ಲೀಟ್ಲಿ ಬ್ಯಾನ್ ಮಾಡಬೇಕಾಗುತ್ತೆ ಆ್ಯಂಡ್ ಇದನ್ನು ತುಂಬ ಸೀರಿಯಸ್ ಆಗಿ ಮಾಡಬೇಕಾಗುತ್ತೆ. ಮೈಡಾಲ ಲೇಕ್ ನೋಡಾದ್ಮೇಲೆ ನನ್ನ ಗಾಡಿನ ತೊಗೊಂಡು ಈ ಬಸಡಿ ಬೆಟ್ಟ ಅಂದರೆ ಮಂದರಗಿರಿ ಬೆಟ್ಟದ ಮೇಲೆ ಬಂದೆ. ಇಲ್ಲಿ ನಾನು ಮೊದಲು ಹೋಗಿದ್ದೆ ಈ ಬೆಟ್ಟದ ಮೇಲಿರೋ ಒಂದು ಗುಡಿಗೆ. ಆ ಗುಡಿಯಲ್ಲಿ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಅಲೌವ್ ಮಾಡಿಲ್ಲ. ಸೊ ಅಲ್ಲಿ ನಾನು ದರ್ಶನ ಮುಗಿಸ್ಕೊಂಡು ಇನ್ನೊಂದು ಕಡೆಗೆ ಬಂದೆ. ಸ್ಟೆಪ್ಸ್ ಹತ್ಕೊಂಡು ಏನಾದರೂ ಬಂದಿದ್ದರೆ ನಾವು ಇಲ್ಲಿಗೆ ಮೊದಲು ಬರ್ತಿದ್ದಿದ್ದು. ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ನಾವೇನಾದರೂ ಈ ಜಾಗಕ್ಕೆ ವಿಸಿಟ್ ಮಾಡಿದ್ರೆ ಈ ಒಂದು ಟಾಪಿಂದ ನಮಗೆ ಸುತ್ತಲೂ ಒಳ್ಳೆ ಪ್ಯಾನೋರಾಮಿಕ್ ವ್ಯೂ ಸಿಗುತ್ತೆ ನೋಡೋದಕ್ಕೆ.
ಸೊ ಗೈಸ್, ಇದಿಷ್ಟು ಮಂದರಗಿರಿ ಬಗ್ಗೆ ಆಗಿತ್ತು. ಈ ಒಂದು ಜಾಗವನ್ನು ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮ್ಲಿ ಜೊತೆ ನೋಡಬೇಕಂದ್ರೆ ಖಂಡಿತ ವಿಸಿಟ್ ಮಾಡಿ. ಈ ಒಂದು ಜಾಗ ಒಂದು ಒಳ್ಳೆ ಉತ್ತಮವಾದ ಜಾಗ ಅಂತ ಹೇಳ್ತೀನಿ. ಮತ್ತು ಇಲ್ಲಿಗೆ ಬಂದಾಗ ಕಸವನ್ನು ಮಾತ್ರ ಹಾಕದೇ ಇರಿ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಒಂದು ಹೊಸ ಜಾಗದೊಂದಿಗೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.